ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡಿ ಬನ್ನಿ. 1 ಕಪ್ ಹುರುಳಿಕಾಳು, 2 ಟಮಾಟೆ ಹಣ್ಣು, 2 ಉಳ್ಳಾಗಡ್ಡಿ ತಗೊಂಡು ಇಟ್ಕೊಂಡೀನಿ. ಹುರುಳಿಕಾಳು, ಟಮಾಟೆ ಹಣ್ಣು ಮತ್ತು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡೇನಲ್ರಿ, ಅವನ್ನೆಲ್ಲನ ತೊಳೆದು ಇಟ್ಕೊತೀನಿ. ನೋಡಿರಿ, ಈ ಥರ ತೊಳೆದು ಇಟ್ಕೊಂಡು ಸ್ವಚ್ಛಾಗಿ ತೊಳೆದಿಟ್ಟಾದ್ಮೇಲೆ ಕುಕ್ಕರ್ನಾಗ 3 ವಿಸಿಲ್ ಆಗೋವರೆಗೂ ಕೈ ಬಿಡೋಣ. 3 ವಿಸಿಲ್ ಆದವು. 3 ವಿಸಿಲ್ ಆದಮೇಲೆ ನೋಡಿರಿ, ಬಾಯಿ ತೆಗಿತೀನಿ ಯಾವ ಥರ ಬಂದೈತಿ ಅಂತಂದು. ನೋಡಿರಿ, ಈ ಥರ ಬೆಂದೈತಿ ಊಟ ಚೆನ್ನಾಗಿ. ಮತ್ತು ನಾನು ಕೊಬ್ಬರಿನ ಮಿಕ್ಸಿ ಮಾಡಿ ಇಟ್ಕೊತೀನಿ. ಕೊಬ್ಬರಿ ಮಿಕ್ಸಿ ಮಾಡಾದ್ಮೇಲೆ ಟಮಾಟೆ ಹಣ್ಣು ಎಲ್ಲ ಚಪಾಟಿ ಆಗಿತ್ತು ಅಂತ ಹೇಳಿ ಅದನ್ನೇನು ಮಿಕ್ಸಿಗೆ ಹಾಕಿರಲಿಲ್ಲ, ಯಾಕಂದ್ರೆ ಅದ್ರ ಮೇಲಿನ ಸಿಪ್ಪೆ ತೆಗೆದು ಅದನ್ನೇ ಅಲ್ಲೇ ಹಿಚ್ಕಿದೆ. ಈ ಥರ ಕಿವುಚಿ ಮಾಡಿದೆ. ಎಲ್ಲ ಮೆತ್ತಗೆ ಆಗ್ಬಿಟ್ಟವು. ಚೆನ್ನಾಗಿ ಸಾಂಬಾರು ಸಖತ್ತಾಗಿ ಬರ್ತೈತಿ. ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ನೋಡಿರಿ, ಈ ಥರ ಎಲ್ಲ ಆಗಿಮ್ಯಾಕ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡೆ. ಮತ್ತು ಕಾಳು ಒಂದು ಸ್ವಲ್ಪ ತೆಗೆದು ಇಟ್ಕೊಂಡು ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಯಂಡು ಇದು ಮಾಡಿದೆ. ಚೆನ್ನಾಗಿ ಬರ್ತೈತಿ ಅಂತಂದು ಹೇಳಿ. ನೋಡಿರಿ, ಈ ಥರ ಬೆಂದಿದ್ರೆ ಸಾಕು. ಒಂದು ಡಬರಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎರಡು ಸ್ಪೂನ್ ಎಣ್ಣೆ ಹಾಕಿಮ್ಯಾಕ ನೋಡಿರಿ, ಇಷ್ಟು ಎಣ್ಣೆ ಹಾಕ್ಯಂಡೀನಿ. ಎಣ್ಣೆ ಎಲ್ಲ ಸ್ವಲ್ಪ ಕಾದಿನ ಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಹಾಕ್ಯಂಡೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿಮ್ಯಾಕ ಮಸಾಲೆನೆಲ್ಲ ರುಬ್ಬಿಟ್ಕೊಂಡಿರ್ತೀನಲ್ರಿ, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಫಸ್ಟಿಗೆ ನಾವು ಆ ಹುರುಳಿಕಾಳೆಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಯಂತೀನಿ. ಮತ್ತು ಸ್ವಲ್ಪ ಹುರುಳಿಕಾಳನ್ನ ಹಾಕ್ಕೊಳ್ಳೋಣ. ಆರೋಗ್ಯಕ್ಕೂ ಒಳ್ಳೆಯದು. ಮನೆಯಲ್ಲೇ ಮಾಡ್ಕೊಂಡು ಟೇಸ್ಟಿಯಾಗಿರ್ತೈತಿ. ಮತ್ತು ನಾವು ಅದನ್ನೆಲ್ಲ ಆಗಿಮ್ಯಾಕ ನೋಡಿರಿ, ಇವನ್ನೆಲ್ಲ ತೆಗೆದು ಇಟ್ಕೊಂಡಿರ್ತಾನಲ್ಲ ಅದನ್ನ ಹಾಕ್ಯಂತೀನಿ. ಅದಕ್ಕೆ ಅರಿಶಿನ ಪುಡಿ ಹಾಕ್ಯಂತೀನಿ. ಸ್ವಲ್ಪ ಅರಿಶಿನ ಪುಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅರಿಶಿನ ಪುಡಿ ಬಳಸ್ಬೇಕು. ಮತ್ತು ಖಾರದ ಪುಡಿ ಹಾಕ್ಯಂತೀನಿ 2 ಟೇಬಲ್ ಸ್ಪೂನ್. ಮತ್ತು ನಾನು ಕೊಬ್ಬರಿನ ರುಬ್ಬಿಟ್ಕೊಂಡಿರ್ತಾನಲ್ರಿ ಅದನ್ನ ಹಾಕ್ಯಂತೀನಿ. ಕೊಬ್ಬರಿ ರುಬ್ಬಿಟ್ಕೊಂಡಿದ್ದ ಹಾಕ್ಯಂಡು ಆದಮೇಲೆ ಅದನ್ನು ಸ್ವಲ್ಪ ಚಮಚ ತಗೊಂಡು ಎಲ್ಲ ಮಿಕ್ಸ್ ಮಾಡೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಕೊಬ್ಬರಿ ಒಳಗಿಂದ. ನೋಡಿರಿ, ಕಲರೆಲ್ಲ ಹೆಂಗೆ ಚೇಂಜ್ ಆತ. ಇದು ಅನ್ನಕ್ಕೆ ಮತ್ತು ಮುದ್ದೆ ಮಾಡಿದ್ರೆ ಮುದ್ದೆಗೆ ಸಖತ್ ಟೇಸ್ಟಿಯಾಗಿರ್ತೈತಿ. ನೋಡಿರಿ, ನೀರು ಕುದಿಯಾಕತ್ತವ. ನೀರು ಕುದಿಯಾಕತ್ತಾದ್ಮೇಲೆ ಮತ್ತೇನು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ. ಇದು ಸಾಂಬಾರು ಕುದ್ದು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು,
ನೋಡ್ರಿ ರೆಡಿ ಆಯಿತು. ಅನ್ನದ ಜೊತೆಗೆ ಸವಿಯಲು ಸಿದ್ಧ. ನಾವು ಟ್ರೈ ಮಾಡಿ ಹೇಳಿ ಯಾವ ಥರ ಬಂದೈತಿ ಅಂತಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ.